ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಬಾಯ್. ಅಣ್ಣ ನೆಕ್ಸ್ಟ್ ಮಾಡಿರ್ತೀನಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಆ್ಯಕ್ಚುಲಿ ಲಾಸ್ಟ್ ಕಂಟಿನ್ಯೂಯೇಷನ್ ವೀಡಿಯೋ ಆಗಿರುತ್ತೆ. ಅಂದರೆ ನನ್ನ ಮಗಳನ್ನು ಬಿಡೋಕ್ಕೆ ಹೋಗಿದ್ದು ಕಂಟಿನ್ಯೂಯೇಷನ್ ವೀಡಿಯೋಸ್ ಅಂದರೆ ನಾನು ಹಾಕಲಿಲ್ಲ ಇನ್ನು. ಸೊ ಅದರದ್ದು ಕಂಟಿನ್ಯೂಯೇಷನ್ ವೀಡಿಯೋ ಇದು. ಅವಳನ್ನ ಬಿಟ್ಟು ನಾವು ನೆಕ್ಸ್ಟ್ ಡೇ ಕೇರಳಕ್ಕೆ ಹೋಗೋದಿತ್ತು ಮೆಷಿನ್ ಡೆಲಿವರಿ ಮಾಡೋದಕ್ಕೆ. ಸೊ ಅದಕ್ಕಾಗಿಯೇ ಮಿಷಿನ್ ಕೊಡಬೇಕಲ್ವಾ, ಅದಕ್ಕೆ ಸೊ ನೈಟ್ ಅಲ್ಲೇ ಆಲ್ಟಿದ್ವಿ. ಸೊ ಅವಳನ್ನೆಲ್ಲ ಅಂದರೆ ಹಾಸ್ಟೆಲಲ್ಲಿ ಅವಳನ್ನ ಬಿಟ್ಟು ನಾವು ಅಲ್ಲಿಂದ ಬಂದು ನೆಕ್ಸ್ಟ್ ಅಂದರೆ ಕೊಯಂಬತ್ತೂರಿಗೆ ಬರೋಷ್ಟೊತ್ತಿಗೆ ನಮಗೆ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ರೂಮ್ ಮಾಡ್ಕೊಂಡು, ಅಂದರೆ ಹಾಸ್ಟೆಲ್ ಹತ್ರ ಸ್ವಲ್ಪ ಈ ಕಡೆ ಒಂದು 3-4 ಕಿಲೋಮೀಟರ್ಸ್ ಇನ್ನು ಈ ಕಡೆ ಬಂದರೆ ರೂಮ್ಸ್ ಫೆಸಿಲಿಟೀಸ್ ಇದೆ. ಸೊ ಇಲ್ಲಿ ಭಾರತ್ ರೆಸಿಡೆನ್ಸಿ ಅಂತ ಅಂದ್ಬಿಟ್ಟು ಇಲ್ಲಿ ರೂಮ್ನ ಮಾಡಿದ್ವಿ ನಾವು. ಇಲ್ಲೇ ರೆಸ್ಟೋರೆಂಟ್ ಇರೋ ಕಾರಣ ಸರಿ ಇಲ್ಲೇ ಮಾಡಿದ್ವಿ. ಇಲ್ಲಿ ಫುಡ್ ವೈಸ್ ಓಕೆ ಚೆನ್ನಾಗಿದೆ, ಓಕೆ ನಾಟ್ ಬ್ಯಾಡ್ ಅಂದರೆ ಓಕೆ. ಬಟ್ ಸರ್ವೀಸ್ ಅಂತೂ ತುಂಬಾ ಲೇಟು. ತುಂಬ ಪೇಷನ್ಸಿಂದ ಕಾಯೋರಾದರೆ ಹೋಗ್ಬೋದು, ಇಲ್ಲ ಅಂತಂದರೆ ನಿಜವಾಗ್ಲೂ ಅಲ್ಲಿ ಎಷ್ಟು ಜನ ಜಗಳ ಆಡ್ಕೊತಾರೆ ಅಂತಲೇ ಗೊತ್ತಿಲ್ಲ. ಬಿಕಾಸ್ ಅವತ್ತಂತೂ ಕಾರುಣ್ಯ ಸ್ಕೂಲ್ ಅವ್ರದ್ದು ಮೀಟಿಂಗ್ ಇತ್ತು. ಸೊ ಆಲ್ ಓವರ್ ಇಂಡಿಯಾ ಯಾರ್ಯಾರು ಇರ್ತಾರೆ ಪೇರೆಂಟ್ಸು ಎಲ್ಲ ಅಲ್ಲಿಗೆ ಬರ್ತಾರೆ ಅಲ್ಲಿಗೆ. ಸೊ ಅದಕ್ಕಾಗಿ ತುಂಬಾ ರಶ್ ಇತ್ತು ಅವತ್ತು. ಆ್ಯಕ್ಚುಲಿ ಲೆಮನ್ ಟೀ ತೊಗೊಂಡ್ರು, ಅದಂತೂ ಸಖತ್ ಕಸರೆ ಅಂದರೆ ಕಸರೆ. ಲೆಮನ್ ಟೀ ಬಾಯಿಗಿಡೋಕೆ ಆಗ್ತಾಯಿರಲಿಲ್ಲ. ಅದಕ್ಕೆ ಅವಳ ರಿಯಾಕ್ಷನ್ ಆಗಿದೆ. ಓಕೆ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇಯ ವ್ಲಾಗ್ ಆಗಿರುತ್ತೆ. ಅಂದರೆ ಮಾರ್ನಿಂಗ್ ನೈಟ್ ವ್ಲಾಗ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಮಾರ್ನಿಂಗ್ ಹಾಗೆ ವ್ಲಾಗ್ನ ಕಂಟಿನ್ಯೂಷನ್ ಮಾಡ್ತಾಯಿದ್ದೀವಿ. ನಾವಲ್ಲಿ ರೂಮ್ ವೇಕೆಟ್ ಮಾಡಿ ನಾವು ಅಲ್ಲಿಂದ ಸೀದಾ ಹೋಗಿದ್ದು ಬಂದು ಕೇರಳಗೆ. ಮಾರ್ನಿಂಗ್ ಏನಿಲ್ಲ ಅಂದರೂ ಒಂದು 7:30-8 o'clock ಎಲ್ಲ ರೂಮ್ ವೆಕೆಟ್ ಮಾಡಿದ್ವಿ. ಬಿಕಾಸ್ ನಾವು ಇಲ್ಲಿ ಮಷಿನ್ ಡೆಲಿವರಿ ಮಾಡಿ ಮತ್ತೆ ನಾವು ಬ್ಯಾಂಗ್ಳೂರಿಗೆ ಹೋಗಬೇಕು. ತುಂಬಾ ಸ್ಟ್ರೈನ್ ಆಗೋಗ್ಬಿಡುತ್ತೆ. ಹಿಂದಿನ ದಿವಸನೂ ಅಷ್ಟೇ ಅಲ್ಲಿ ಬೆಳಗ್ಗೆ 5 o'clock ಬಿಟ್ಟಿದ್ದು ಅವಳನ್ನ ಇಲ್ಲಿ ಹಾಸ್ಟೆಲಿಗೆ ಬಿಡೋಕ್ಕೆ ಅಂತ ಅಂದ್ಬಿಟ್ಟು ತುಂಬ ಸ್ಟ್ರೈನ್ ಆಗೋಗ್ಬಿಟ್ಟಿದ್ರು ಪಾಪ. ಅದಕ್ಕೆ ರಿಲ್ಯಾಕ್ಸೇಷನ್ಗೆ ಅಲ್ಲಿ ರೂಮ್ ಮಾಡೋಣ ಅಂತಂದ್ಬಿಟ್ಟು ರೂಮ್ ಮಾಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದು. ಇಲ್ಲ ಅಂತಂದರೆ ಸಖತ್ತು ಸ್ಟ್ರೈನ್ ಅನಿಸ್ಬಿಡೋದು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಪ್ಲ್ಯಾನ್ ಇದ್ದಿದ್ದು ಅವಳನ್ನ ಡ್ರಾಪ್ ಮಾಡಿ ಇಮ್ಮಿಡಿಯೇಟ್ ಕೇರಳಗೆ ಹೊರಟುಬಿಡೋಣ, ಬೆಳಗ್ಗೆ ಮಿಷಿನ್ನ ಡೆಲಿವರಿ ಮಾಡಿ ಮತ್ತು ಅಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಬಂದ್ಬಿಡೋಣ. ಏನು ಹಾಲ್ಟ್ ಎಲ್ಲ ಏನು ಬೇಡ, ಸೊ ಏನು ರೆಸ್ಟ್ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ ಅಂತ ಹೇಳಿದ್ರು. ಬಟ್ ಅವ್ರು ಹೇಳ್ದಂಗೆ ಅದು ಆಗೋದಿಲ್ಲ, ಹಂಗೆ ತುಂಬಾ ಸ್ಟ್ರೈನ್ ಆಗಿಬಿಟ್ಟಿದ್ರು. ಸರಿ, ನಾವು ಅಲ್ಲಿಂದ ಕೇರಳಕ್ಕೆ ಹೋಗ್ಬೇಕಾದ್ರೆ ಆನ್ ದ ವೇ ಟಿಫನ್ ಮಾಡಬೇಕಿತ್ತು. ಬೆಳಗ್ಗೆ ಬೇಗ ಬಿಟ್ಟಿರೋ ಕಾರಣ ಇಲ್ಲಿ ಬಂದು ಟಿಫನ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಸೈಡು ಪೊಂಗಲ್ಲು ಚೆನ್ನಾಗಿದೆ, ಪೊಂಗಲ್ ತಗೋ. ಮತ್ತು ಈವನ್ ಇಡ್ಲಿ ಸಾಂಬಾರು ಎಲ್ಲನೂ ತುಂಬ ಚೆನ್ನಾಗಿದೆ. ಯಾವಾಗಲೂ ಅಷ್ಟೇ ನಮಗೆ ಇಲ್ಲಿ ಬಂದರೆ ಟಿಫನ್ ಸುಮ್ಮನೆ ಹಿಂಗೆ ತೋರಿಸಿ ಹಿಂಗೆ ಎತ್ಕೊಂಡ್ಬಿಡ್ಬೇಕು. ಅದಕ್ಕೆ ಹೆಂಗೆ ಇರ್ತೀರ? ಕಾಸು ಕಟ್ಟಾದರೆ ಖುಷಿನೇ ಕೊಡಬೇಕು. ಕೊಡಲ್ಲ. 7,000 ರೂಪಾಯಿ ನಂಗೆ 2 ತಿಂಗಳಲ್ಲಿ ಬಂದಿಲ್ಲ ಅಂದ್ರೆ ಅಷ್ಟೇ. ಏನಮ್ಮ ಹೆಂಗಮ್ಮ? 7,000 ರೂಪಾಯಿ ಇಲ್ಲ, 4,000 ರೂಪಾಯಿ ಓದಿತೀನಿ. ಬಡ್ಡಿ ಬಡ್ಡಿ ಬಡ್ಡಿ. ಅಯ್ಯೋ ಒಂದು ಸೆಕೆಂಡ್, ನಾನೇ ಕನ್ಫ್ಯೂಷನ್ ಆಗೋದೆ ಕಣೆ. 7,000 ರೂಪಾಯಿ ಎಲ್ಲಿ ಅಂತ. ಒಂದು ನಿಮಿಷ, ನನ್ನ ಫೋನಲ್ಲಿ ಇಲ್ಲ. ಅದಕ್ಕೆ ಬಡ್ಡಿ 3,000 ರೂಪಾಯಿ ಅಂತೆ ಕಣ. ಮೀಟರ್ ಬಡ್ಡಿ ತರ ಹಾಕೈತೆ. ಸಾಲ ಇಸ್ಕೊಬೇಕಂದ್ರೆ ಮೀಟರ್ ಬೇಕು ಅನ್ನೋ ತರ ಆಗೋಯ್ತು. ಇಲ್ಲೋ ಖುಷಿ ಹತ್ರ ಎಷ್ಟು ಕೊಟ್ಟಿದ್ದು ಖುಷಿ?
ಉಯ್ ಏನಣ್ಣ ಇದು ನಾವು ಕೇರಳಕ್ಕೆ ರೀಚ್ ಆಗಿ ಅಲ್ಲಿಂದ ಮೆಷಿನ್ ಎಲ್ಲ ಕೊಟ್ಟು ಮಿಷಿನ್ ಡೆಲಿವರಿ ಇನ್ಸ್ಟಾಲೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟು ನಾವು ಹತ್ರ ವೈನಾಡ್ ಅಂದ್ಕೊತೀನಿ, ಅಲ್ಲಿ ನಮಗೆ ಉಡುಪಿ ಸಿಗುತ್ತೆ, ಅಂದರೆ ಹೋಟೆಲ್ ಉಡುಪಿ. ಬಟ್ ಇಲ್ಲಿ ಅಂದರೆ ನಮ್ಗೆ ಬರ್ತಾ ಆನ್ ದ ವೇಲಿ ಯಾವುದೇ ಹೋಟೆಲ್ಸ್ ಅಂದರೆ ಅಂಥ ಚೆನ್ನಾಗಿರೋ ಹೋಟೆಲ್ಸ್ ಯಾವುದೂ ಸಿಗಲಿಲ್ಲ. ಸೊ ನಾವು ಇಲ್ಲಿ ಇಲ್ಲಿ ಉಡುಪಿ ಅಂತ ಕಾಣಿಸ್ತಲ್ವ, ಸೊ ಇಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ಬಂದ್ವಿ. ಬಟ್ ಟ್ರಸ್ಟ್ ಮೀ, ಊಟ ಮಾತ್ರ ಸೂಪರಾಗಿತ್ತು. ಆ್ಯಕ್ಚುಲಿ ನಾನು ಕೇರಳಕ್ಕೆ ಹೋದಾಗ ನನ್ನ ಹಸ್ಬೆಂಡ್ನ ಕೇಳ್ತಾ ಇದ್ದೆ, ಬಾಯ್ಲ್ಡ್ ರೈಸು ಮತ್ತು ಸಾಂಬಾರು ಬೇಕು ನಂಗೆ ತುಂಬ ಇಷ್ಟ ಕೇರಳ ಫುಡ್ಡು, ಬಾಯ್ಲ್ಡ್ ರೈಸ್ ಅಂತ ಅಂದ್ಬಿಟ್ಟು. ಅವರು ಪಾಪ ಅದಕ್ಕಾಗಿ ಹುಡ್ಕಾಡ್ತಾಯಿದ್ರು. ಬಟ್ ಸುಮಾರು ಹೋಟೆಲ್ಸಲ್ಲಿ ಕೇಳಿದ್ವಿ, ಬಾಯ್ಲ್ಡ್ ರೈಸ್ ಎಲ್ಲ ಇರಲಿಲ್ಲ, ಬಟ್ ಕೇರಳ ಸ್ಟೈಲು ಇರಲಿಲ್ಲ. ಇಲ್ಲಿ ಉಡುಪಿ ಅಂತಿತ್ತು. ನಮಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬಾಯ್ಲ್ಡ್ ರೈಸ್ ಇಲ್ಲಿ ಸಿಗುತ್ತೆ ಅಂತ. ಸರಿ ಎಲ್ಲಿ ಸಿಗುತ್ತೋ ಅಲ್ಲಿ ತಿನ್ಕೊಳ್ಳೋಣ. ಟೈಮ್ ಬಂದು ಆ್ಯಕ್ಚುಲಿ 3:30 ಆಗೋಗಿತ್ತು. ಸೊ ಹೊಟ್ಟೆ ಬೇರೆ ತುಂಬ ಹಸಿತಾ ಇತ್ತು. ಸರಿ ಎಲ್ಲಿ ಸಿಗುತ್ತೋ ಅಲ್ಲಿ ಊಟ ಮಾಡ್ಕೊಳ್ಳೋಣ ಅಂದ್ಕೊಂಡು ಡಿಸೈಡ್ ಆಗಿ ಇಲ್ಲಿ ಬಂದ್ವಿ. ನೋಡಿದ್ರೆ ಮಾತ್ರ ಊಟ ಸೂಪರಾಗಿತ್ತು ಮಾತ್ರ. ಅದು ಆನೆ ನಿಕ್ಕರ್ ಉಂಡಿ ಅಲ್ಲ. ಮೊನ್ನೆ ಬರಬೇಕಾದ್ರೆ ಸುಲ್ತಾನ್ ಇದೇನು ಸತ್ಯಮಂಗಲ ಕಾಡಲ್ಲಿ ಇದು ಸತ್ಯಮಂಗಲ ಕಾಡಲ್ಲಿ ಯುಕ್ತನ್ ಕರ್ಕೊಂಬರ್ತಾ ಇದ್ವಲ್ಲ, ಅಷ್ಟು ದೂರ ಫುಲ್ ಜಾಮ್ ಆಗ್ಬಿಟ್ಟಿತ್ತು. ಆಮೇಲೆ ಯಾರೋ ಪಾಪ 2 ವೀಲರ್ ಅವ್ನು ಬಂದು ಏನೋ ಅವ್ನು ಚೆನ್ನಾಗಂದ, ಯಾನೆ ನಿಕ್ರೆ ಅಂತ. ಏನಪ್ಪ ಅಂತ ನಮ್ಗೆ ಅರ್ಥನೇ ಆಗಿಲ್ಲ. ಆಮೇಲೆ ನೋಡಿದ್ರೆ ಆನೆ ನಿಂತಿದೆ ಅಲ್ಲಿ ಅಂತ. ಯಾನೆ ನಿಕ್ರೆ ಅಂತಂದ ಮಲಯಾಳಂ ಅವನು. ಅದು ಹೆಂಗ್ ಬಂತು ಗೊತ್ತಾ? ಅಯ್ಯೋ ದೇವ್ರೆ, ಸದ್ಯ ಮುಂದ್ಗಡೆ ಲಾರಿ ಇತ್ತು. ಈ ಸತಿ ನಮ್ಮ ಸೂರಿ ಇದ್ದಿದ್ದರಿಂದ ಜರ್ನಿ ತುಂಬಾ ಈಸಿ ಗೋಯಿಂಗ್ ಆಯಿತು. ಎಲ್ಲ ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು, ಅದೊಂದೇ ಮನೆ ಇರೋದ್ರೆ ಅವ್ನು ಸ್ವಲ್ಪ ದೂರ ಡ್ರೈವ್ ಮಾಡ್ತಾ ಇದ್ದ, ನನ್ನ ಹಸ್ಬೆಂಡ್ ಸ್ವಲ್ಪ ದೂರ ಡ್ರೈವ್ ಮಾಡ್ತಾಯಿದ್ರು. ಸೊ ಅಂತ ಏನು ಇದು ಅನಿಸ್ಲಿಲ್ಲ. ಒಬ್ಬರೇ ಆಗಿದ್ದರೆ ತುಂಬ ರಿಸ್ಕ್ ಆಗಿ ಹೋಗ್ಬಿಟ್ಟಿರೋದು, ಅಂದರೆ ತುಂಬ ಸ್ಟ್ರೈನ್ ಆಗಿ ಹೋಗ್ಬಿಡ್ತಿತ್ತು. ನಾವು ಅಲ್ಲಿಂದ ಅಂದರೆ ಘಾಟ್ ಸೆಕ್ಷನ್ ಎಲ್ಲ ಬಿಟ್ಟು ನಾವು ಬಂಡೀಪುರ ಹತ್ರ ಇನ್ನೇನು ಎಂಟ್ರಿ ಆಗ್ತೀವಿ ಅಂದಾಗ ಇಲ್ಲಿ ರಾಮ ದೇವಸ್ಥಾನ ಇತ್ತು. ಸೊ ರಾಮಕ್ಷೇತ್ರಂ ಇತ್ತು. ಅಂದರೆ ತುಂಬ ಚೆನ್ನಾಗಿದೆಯಂತೆ ದೇವಸ್ಥಾನ ಇಲ್ಲಿ. ನಾನು ಹೋಗೋ ಹಾಗಿರಲಿಲ್ಲ ಅವತ್ತು. ಸೊ ಅದಕ್ಕಾಗಿ ನಾನು ಹೋಗಿಲ್ಲ. ನನ್ನ ಮಗಳು, ನನ್ನ ಹಸ್ಬೆಂಡು, ನಮ್ಮ ಸೂರಿ 3 ಜನನೂ ಹೋಗಿ ದರ್ಶನ ಮಾಡ್ಕೊಂಬಂದರು. ಅಂದರೆ ಅಂಥ ರಶ್ಶು ಇಲ್ಲ ಅಂತಂದರು. ಮತ್ತು ಅಲ್ಲಿ ಗಂಧ ಕೊಟ್ಟಿದ್ದರು, ಎಷ್ಟು ಗಮ್ ಅಂತಾಯಿತು ಅಂದರೆ ಅದು ತುಂಬಾ ಚೆನ್ನಾಗಿತ್ತು ಮಾತ್ರ. ಅದು ಆ ಸ್ಮೆಲ್ ಇದೆಯಲ್ಲ ಸಕ್ಕತ್ತಾಗಿತ್ತು. ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ಹಂಗೂ ಅದೇ ಅಂದರು, ಟೈಮ್ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕುತ್ಕೊಬೋದಾಗಿತ್ತು ಅಂತಂದರು. ಬಟ್ ನಾವು ಬಂಡೀಪುರದಿಂದ ನೆಕ್ಸ್ಟ್ ಅದೆಲ್ಲ ಬಿಟ್ಟು ಬರಬೇಕಲ್ವ, ಬಂಡೀಪುರ ಎಲ್ಲ ಬಿಟ್ಟು ಬರಬೇಕು. ಮತ್ತು ಕತ್ಲಲ್ಲಿ ಯಾಕೆ ಫ್ಯಾಮಿಲಿನ ಅಂದರೆ ಕರ್ಕೊಂಡು ರಿಸ್ಕ್ ಬೇಡ ಅಂತ ಅಂದ್ಕೊಂಡು ನನ್ನ ಹಸ್ಬೆಂಡು ಅಲ್ಲಿಂದ ಬೇಗ ಹೊರಟು ಬಂದಿದ್ದಾರೆ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು. ನಾವು ಬಂಡೀಪುರಿಗೆಲ್ಲ ಎಂಟ್ರೆನ್ಸ್ ಕೊಟ್ಟ ಮೇಲೆ ಅಂಥ ಗಾಡಿಗಳು ಅಂತೇನು ಅನಿಸ್ತಾ ಇರಲಿಲ್ಲ. ಮತ್ತು ಅಷ್ಟು ರಶ್ ಇರಲಿಲ್ಲ. ಯಾವಾಗ ನಾವು ಯೂಶ್ವಲಿ ಒಂದು ಸತಿ ಹೋದಾಗ ತುಂಬ ಗಾಡಿಗಳು ಅಂತ ಅನ್ಸೋದು. ಬಟ್ ಕೇರಳ ಬಾರ್ಡರ್ ಬಿಟ್ಟು ಬ್ಯಾಂಗ್ಳೂರು ನಾವು ಬರ್ತೀವಲ್ಲ, ಬೆಂಗಳೂರು ಅಂದರೆ ಬರ್ತಾ ಕರ್ನಾಟಕ ಬಾರ್ಡರ್ ಬಂಡೀಪುರ ನಾವು ರೀಚ್ ಆಗ್ತೀವಲ್ಲ, ಅಂಥ ಏನು ರಶ್ ಇರಲಿಲ್ಲ. ಸೊ ನೋಡಿ, ಖಾಲಿ ರೋಡು, ತುಂಬ ಒಂಥರ ಅಲ್ಲೊಂದು ಇಲ್ಲೊಂದು ಕಾರು ಗಾಡಿಗಳು ಅಷ್ಟೇನೇ, ಅಷ್ಟು ರಶ್ ಏನಿರಲಿಲ್ಲ ಈ ಸತಿ ಬಂಡೀಪುರ. ಬಟ್ ನಮಗೆ ಈ ಸತಿ ಶಾಕ್ ಅಂದರೆ ಕ್ಯಾಮ್ರಾ ಎಲ್ಲ ಆಫ್ ಆದಮೇಲೆ ಜಸ್ಟು ಹಿಂಗೆ ಅಂದರೆ ಕತ್ಲಲ್ಲಿ ಹಿಂಗೆ ಪಾಸ್ ಆಗ್ತಿದ್ದಂಗೆ ಪಕ್ಕದಲ್ಲೇ ಆನೆ ಹೋಗ್ತಾಯಿತ್ತು. ಅದಂತೂ ನಿಜವಾಗ್ಲೂ ಒಂಥರ ಶಾಕ್. ಆ ಕತ್ಲಿಗೆ ಏನೂ ಕಾಣಿಸ್ತಾ ಇರಲಿಲ್ಲ, ನೋಡಿದ್ರೆ ಪಕ್ಕದಲ್ಲೇ ಆನೆ ಹೋಗ್ತಾಯಿತ್ತು. ಸೊ ನಾವು ಅಲ್ಲಿ ಬಂಡೀಪುರ ಎಲ್ಲ ಬಿಟ್ಟ ಮೇಲೆ ಸ್ವಲ್ಪ ರಿಲ್ಯಾಕ್ಸೇಷನ್ಗೆ ನನ್ನ ಹಸ್ಬೆಂಡ್ಗೆ ಕಾಫಿ ಬೇಕಿತ್ತು. ಅವ್ರಿಗೆ ಟ್ರಾವೆಲಿಂಗಲ್ಲಿ ಆ್ಯಕ್ಚುಲಿ ಕಾಫಿ ಪ್ರಿಫರ್ ಮಾಡ್ತಾರೆ. ಈ ಎಲ್ಲ ಬಾಕಿ ಟೈಮಲ್ಲಿ ಅವ್ರು ಅಷ್ಟು ಕುಡಿಯೋದಿಲ್ಲ. ಜಸ್ಟ್ ಹೆಡೇಕ್ ಇದ್ದರೆ ಅಥವಾ ತುಂಬ ವರ್ಕ್ ಪ್ರೆಷರು ಟೆನ್ಷನ್ ಆಗಿದ್ದರೆ ಮಾತ್ರ ಅವ್ರು ಕಾಫಿ ಬೇಕು ಅಂತ ಕೇಳೋದು. ಇಲ್ಲ ಅಂತಂದರೆ ಅವರು ಕಾಫಿ ಜಾಸ್ತಿ ಏನು ಕೇಳೋದಿಲ್ಲ ಮತ್ತು ಕುಡಿಯೋದು ಇಲ್ಲ. ಇವಾಗ ನಾವೆಲ್ಲ ಒಂದೊಂದು ಸತಿ ಬೇಕು ಅಂತ ಅನಿಸುತ್ತೆ, ಇವಾಗ ಸಂಜೆ ಟೈಮ್ ಮಾಡ್ಕೊಂಡು ಕುಡಿತೀವಿ ಆ ಥರ. ಬಟ್ ಅವ್ರಿಗೆ ಆ ಥರ ಇಲ್ಲ. ಟೆನ್ಷನ್ ಆದರೆ ಮಾತ್ರ ಅಥವಾ ತಲೆನೋವು ಇದ್ದರೆ, ಸ್ಟ್ರೆಸ್ ಆಗಿದ್ದರೆ ಮಾತ್ರ ಕಾಫಿ ಕೇಳ್ತಾರೆ. ಇಲ್ಲಿ ನಾನು ಯಾವಾಗಲೂ ಯೂಶ್ವಲಿ ರೆಗ್ಯುಲರಾಗಿ
ನಾವು ಟ್ರಾವೆಲ್ ಮಾಡಬೇಕಾದ್ರೆ ನಾನು ಕಾಫಿಗೆ ಅಂತಲೇ ಒಂದು ಕಿಟ್ ಮಾಡಿಬಿಡ್ತೀನಿ. ಅದರಲ್ಲಿ ಕಾಫಿ ಪೌಡರು, ಶುಗರು ಮತ್ತು ಈ ಥರ ನಮಗೆ ಹಾಲು ಕಾಯಿಸ್ಕೊಳೋಕ್ಕೆ ಕೆಟಲ್ ಇರುತ್ತಲ್ವ. ಸೊ ಇದನ್ನು ನಾನು ಯೂಶ್ವಲಿ ಇದನ್ನು ಒಂದು ಫುಲ್ಲು ಪ್ಯಾಕ್ ಥರ ಮಾಡಿ ನಾನು ಅದನ್ನು ಇಟ್ಬಿಟ್ಟಿರ್ತೀನಿ. ಬಿಕಾಸ್ ಎಲ್ಲಾದರೂ ಹೋಗಬೇಕಾದ್ರೆ ಟ್ರಾವೆಲಿಂಗಿಗೆ ಆ ಬ್ಯಾಗ್ ಎತ್ಕೊಂಡು ಹೋದರೆ ಅದರಲ್ಲಿ ಎಲ್ಲನೂ ಇರುತ್ತೆ. ಸೊ ಆ ಕಿಟ್ ಒಂದು ಸಾಕು ನಮಗೆ. ಈವನ್ ಕಾಫಿ ಪೌಡರ್ ಅಷ್ಟೇ, ಅಂದರೆ ಹೋಗೋಕ್ಕೆ ಮುಂಚೆ ನೋಡ್ಕೊತೀನಿ ಶುಗರು, ಕಾಫಿ ಪೌಡರ್ಸ್ ಎಲ್ಲ ಇದೆಯಾ ಅಂತಂದ್ಬಿಟ್ಟು. ಇದ್ದರೆ ಅದನ್ನು ನಾನೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಇಲ್ಲ ಅಂತಂದರೆ ಮತ್ತೆ ಅದನ್ನೆಲ್ಲನೂ ರೀಪ್ಯಾಕ್ ಮಾಡಿಕೊಂಡು ಅದನ್ನು ಏನು ಖಾಲಿಯಾಗಿದೆ ಅದನ್ನೆಲ್ಲ ಅದನ್ನೆಲ್ಲನೂ ತಗೊಂಡು ನಾನು ಹೊರಡ್ತೀನಿ. ಸೊ ಇದು ಹಿಂಗಿರೋದ್ರಿಂದ ಹೋಟೆಲ್ಸ್ಗಳು ಎಲ್ಲೂ ಸಿಗದೆ ಹೋದ್ರೂ ಅಂದರೆ ತಲೆನೋವು ಇರೋದಿಲ್ಲ. ಆರಾಮಾಗಿ ಹಿಂಗೆ ರಿಲ್ಯಾಕ್ಸ್ಡಾಗಿ ಕಾಫಿ ಮಾಡ್ಕೊಂಡು ಕುಡಿಬೋದು. ಫೋನಲ್ಲಿ ಮಾತಾಡ್ತಾನೆ. ನನ್ನ ಹಸ್ಬೆಂಡ್ ಕಾಫಿ ಮಾಡಿಕೊಟ್ಟೆ. ಈವನ್ ನನ್ನ ಮಗಳು ಕೂಡ ಕಾಫಿ ಬೇಕು ಅಂತಂದ್ಲು. ಅವಳು ಯೂಶ್ವಲಿ ಕೇಳೋದಿಲ್ಲ ಕಾಫಿ, ಮನೇಲಿದ್ದರೆ ಕೊಡೋದು ಇಲ್ಲ ಮತ್ತು ಅವಳು ಕೇಳೋದು ಇಲ್ಲ. ಹಿಂಗೆಲ್ಲರೂ ಟ್ರಾವೆಲಿಂಗಲ್ಲಿ ಆ್ಯಕ್ಚುಲಿ ಅವಳಿಗೆ ಈ ಥರ ಇಷ್ಟ. ಹಿಂಗೆ ನಾವು ಕಾಫಿ ಮಾಡಿಕೊಂಡು ಈ ಥರ ಕುಡಿಬೇಕಾದ್ರೆ ಇಷ್ಟ. ಆವಾಗ ಕೇಳ್ತಾಳೆ ನನಗೂ ಕಾಫಿ ಬೇಕು ಅಂತ. ಸೊ ಅವಳಿಗೂ ಕೊಟ್ಟೆ. ಅದಕ್ಕೆ ರೆಗ್ಯುಲರಾಗಿ 4 ಮಗ್ಸ್ ಅಂತೂ ಕಾರಲ್ಲಿ ರೆಗ್ಯುಲರಾಗಿ ಎತ್ತಿಟ್ಟಿರ್ತೀನಿ. ಮತ್ತು ಅದು ಹೇಳ್ದಂಗೆನೇ ಇನ್ನು ಎಕ್ಸ್ಟ್ರಾ ಏನಾದರೂ ಅಂತಂದರೆ ಅವಾಗ ಮಾತ್ರ ನಾನು ಮಗ್ಸ್ ಇನ್ನೂ ಎಕ್ಸ್ಟ್ರಾ ಕ್ಯಾರಿ ಮಾಡ್ತೀನಿ. ಅದು ಬಿಟ್ಟರೆ 4 ಮಗ್ಸ್ ಅಂತೂ ಕಂಪಲ್ಸರಿ. ಈವನ್ ನನ್ನ ದೊಡ್ಡ ಮಗಳಿದ್ರೂ ಅವಳು ಕಾಫಿ ಕುಡಿತಾಳೆ ಈ ಥರ ಟ್ರಾವೆಲಿಂಗಲ್ಲೆಲ್ಲನೂ. ಅಂದರೆ ಯಾವಾಗಾದ್ರೂ ಒಂದೊಂದು ಸತಿ, ರೆಗ್ಯುಲರಾಗಿ ಏನಲ್ಲ, ಯಾವಾಗಲಾದ್ರೂ ಒಂದೊಂದು ಸತಿ. ಬಟ್ ನಮಗೆ ಏನಕ್ಕೆ ಇದು ಅಂತಂದರೆ ಈ ಥರ ಎಲ್ಲೇ ಹೋಟೆಲ್ಸ್ ಸಿಗಲ್ಲ ಅಂತಂದರು. ಈವನ್ ನನ್ನ ಹಸ್ಬೆಂಡ್ಗೆ ಕೆಲವೊಂದು ಹೋಟೆಲ್ಸಲ್ಲಿ ಅಂದರೆ ಅವ್ರಿಗೆ ಕಾಫಿ ಇಷ್ಟ ಆಗೋದಿಲ್ಲ. ಅವ್ರಿಗೆ ಇದೇ ಅಂದರೆ ಲಿವಿಸ್ಟಾ ಅವ್ರು ಕುಡಿಯೋದು, ಅದೇ ಕಾಫಿನೇ ಬೇಕು ಅವ್ರಿಗೆ. ಎಲ್ಲ ಹೋಟೆಲ್ಸಲ್ಲೂ ಅದು ಎಲ್ಲಿ ಸಿಗುತ್ತೆ ಆ ಥರ ಇದು. ಸೊ ಅದಕ್ಕಾಗಿ ನನಗೆ ಯೂಶ್ವಲಿ ಈ ಥರ ಲಾಂಗ್ ಡ್ರೈವ್ ಹೋಗಬೇಕಾದ್ರೆ ಈ ಥರ ನಾನು ಕ್ಯಾರಿ ಮಾಡ್ತೀನಿ ನಾನು. ಸೊ ಇದರಿಂದ ಎಲ್ಲೇ ಹುಡ್ಕೋವಂಥ ಅವಶ್ಯಕತೆ ಇರೋದಿಲ್ಲ. ಟ್ರಾವೆಲಿಂಗಲ್ಲಿ ಅದ್ರ ಪಾಡಿಗೆ ಅದು ಹಾಲು ಕೆಟಲ್ಗೆ ಹಾಕಿ ಬಿಟ್ಬಿಟ್ರೆ ಕಾಯ್ತಾ ಇರುತ್ತೆ. ಸೊ ನೋ ಪ್ರಾಬ್ಲಮ್, ಉಕ್ಕೋಗುತ್ತೆ ಅನ್ನೋ ಟೆನ್ಷನ್ನೂ ಇಲ್ಲ. ಆ ಥರ ಎಲ್ಲನೂ ಇದಾಗುತ್ತೆ, ಏನಂತ ಹಾಳಾಗುತ್ತೆ, ಕಾರೆಲ್ಲ ಇದಾಗುತ್ತೆ ಅನ್ನೋದು ಇಲ್ಲ. ಆರಾಮಾಗಿ ಅದ್ರ ಪಾಡಿಗೆ ಅದು ಹಾಲು ಕಾಯುತ್ತೆ. ಹಾಲು ಬಿಸಿ ಆದಮೇಲೆ ಎಲ್ಲಾದರೂ ಒಂದು ಕಡೆ ಸೇಫಾಗಿರೋ ಜಾಗದಲ್ಲಿ ಹಾಕಿ ರಿಲ್ಯಾಕ್ಸ್ಡಾಗಿ ಕಾಫಿ ಕುಡ್ಕೊಂಡ್ರೆ ಆರಾಮಾಗಿರುತ್ತೆ. ಆ್ಯಕ್ಚುಲಿ ನಾವು ಚೇರ್ಸ್, ಫೋಲ್ಡಬಲ್ ಚೇರ್ಸ್ ಇದೆಯಲ್ಲ ಅದನ್ನು ಕ್ಯಾರಿ ಮಾಡ್ತಾಯಿದ್ವಿ. ಈ ಸತಿ ಅರ್ಜೆನ್ಸಿಲಿ ಮರ್ತೋಗ್ಬಿಟ್ಟೆ. ಇಲ್ಲೇ ಸುಮಾರು ಹೊತ್ತು ನಮಗೆ ಟೈಮ್ ಸ್ಪೆಂಡ್ ಆಗೋಯಿತು. ಬಿಕಾಸ್ ಮಾತಾಡಿಕೊಂಡು ರಿಲ್ಯಾಕ್ಸೇಷನ್ ಆಗಿ, ಮತ್ತು ಈವನ್ ಅಷ್ಟು ಟ್ರಾಫಿಕ್ ಅಂತಲೂ ಅನ್ನಿಸ್ತಾ ಇರಲಿಲ್ಲ ನಮಗೆ. ತುಂಬ ಸೈಲೆಂಟ್ ಅಂದಿತ್ತು. ಅಂದರೆ ನಿಯರೆಸ್ಟ್ ಪೆಟ್ರೋಲ್ ಬಂಕ್ಗೆ ಹತ್ರ ನಾವು ಹಾಕಿದ್ದು ಹೈವೇಲೇನೆ. ಸೊ ಅಂಥ ಟ್ರಾಫಿಕ್ ಅಂತ ಅನ್ನಿಸ್ತಾ ಇರಲಿಲ್ಲ. ಆರಾಮಾಗಿ ತಣ್ಣಗೆ ಗಾಳಿ ಬೇರೆ ಇತ್ತಾ. ಸೊ ಆರಾಮಾಗಿ ಇಲ್ಲೇ ಇದ್ಬಿಡೋಣಪ್ಪ ಅಂತ ಅನ್ನಿಸ್ತಾ ಇತ್ತು. ಮತ್ತು ಇಲ್ಲಿಂದ ನಾವು ನೆಕ್ಸ್ಟು ಎಲ್ಲೂ ಸ್ಟಾಪ್ ಕೊಡಲಿಲ್ಲ. ಸೀದಾ ಇಲ್ಲಿಂದ ನಾವು ಮಧುರ್ ಟಿಫನೀಸ್ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಸ್ಟ್ರೇಟ್ ಬ್ಯಾಂಗ್ಳೂರು, ಯಾಕೆಂದರೆ ಮೈಸೂರು ರೂಟ್ ಮೇಲೆ ಬಂದು ತೊಗೊಂಡಿದ್ದು. ಸೊ ಅದಕ್ಕಾಗಿ ಈವನ್ ಅಲ್ಲಿಂದ ನಾವು ಊಟ ಮಾಡಬೇಕಿತ್ತಲ್ಲ, ಮಧ್ಯಾಹ್ನ ಅಲ್ಲಿ ಊಟ ಮಾಡ್ಕೊಂಡಿದ್ದು. ಮತ್ತು ಎಲ್ಲೂ ಪಿಟ್ ಸ್ಟಾಪ್ ಎಲ್ಲೂ ತೊಗೊಂಡಿರಲಿಲ್ಲ. ಕಾಫಿಗೊಂದು ಬ್ರೇಕ್ ಅಷ್ಟೇನೆ. ಅದಕ್ಕಾಗಿ ಸರಿ ಅಲ್ಲಿ ಊಟ ಮಾಡ್ಕೊಂಡು ಹೊರಟ್ಬಿಡೋಣ. ಮತ್ತು ಮಗು ಬೇರೆ ಇತ್ತು. ಇನ್ನು ಮಗುಗೂ ಊಟ ಕೊಡಿಸಿದ್ರೆ ಅವಳು ಅಟ್ಲೀಸ್ಟ್ ಇನ್ನು ಊಟ ತಿಂದಮೇಲೆ ಮಲ್ಕೊತಾಳೆ. ಇನ್ನು ನೆಕ್ಸ್ಟ್ ಡೇ ಸ್ಕೂಲ್ ಇದೆ ಅಂತ ಅಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ರಾತ್ರಿ ಅಂತೂ ನಾನು ಫುಲ್ಲು ಸ್ಟ್ರೇನ್ ಆಗೋಗ್ಬಿಟ್ಟಿತ್ತಪ್ಪ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಿನ್ನೆ ರಾತ್ರಿ ವ್ಲಾಗ್ನ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ. ತುಂಬ ಸ್ಟ್ರೇನ್ ಆಗೋಗ್ಬಿಟ್ಟಿತ್ತು. ಇದು ನೆಕ್ಸ್ಟ್ ಡೇ ನನ್ನ ತಂಗಿ ಮಗಳ ಬರ್ಡೇ ಆಗಿರೋದ್ರಿಂದ ಸೊ ಬರ್ಡೇ ಪಾರ್ಟಿ ಅಟೆಂಡ್ ಮಾಡಲೇಬೇಕಿತ್ತು. ನಾವು ಸಂಜೆ ಎಲ್ಲ ಹೋಗೋಷ್ಟೊತ್ತಿಗೆ ಲೇಟ್ ಆಗೋಯಿತು. ಸೊ ಬರ್ಡೇ ಫಂಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿ ನಡೀತು. ಈ ಫುಲ್ ವಿಡಿಯೋನ ಸಿಹಿ ಜೇನು ಚಾನಲಲ್ಲಿ ನೀವು ನೋಡ್ಬೋದು. ಸೊ ಅದರಲ್ಲಿ ಫುಲ್ ಅಪ್ಲೋಡ್ ಆಗಿರುತ್ತೆ, ಅಪ್ಲೋಡ್ ಮಾಡಿದ್ದಾರೆ. ನಾನು ಜಸ್ಟ್ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದು. ಬಿಕಾಸ್ ತುಂಬ ಸ್ಟ್ರೈನ್ ಆಗಿರೋ ಕಾರಣ ನಾವು ಹೋಗಿದ್ದೇ ಆಲ್ರೆಡಿ ಲೇಟ್ ಆಗಿತ್ತು. ಅದಕ್ಕಾಗಿ ಸ್ಮಾಲ್ ಕ್ಲಿಪ್ಪಿಂಗ್ಸ್ ನಾನು ಹಾಕಿದ್ದೀನಿ. ಅವ್ರ ಚಾನಲಲ್ಲಿ ನೋಡಿ, ಫುಲ್ ವೀಡಿಯೋಸ್ ನಿಮಗೆ ಸಿಗುತ್ತೆ. ಹೋಪ್ ಯು ವಿಲ್ ಎಂಜಾಯ್, ಬಿಕಾಸ್ ಅಷ್ಟು ಚೆನ್ನಾಗಿ ಮಾಡಿದ್ಲು ಬರ್ತಡೇನ.
ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವೀಡಿಯೋಸ್. ಥ್ಯಾಂಕ್ ಯು. ಬಾಯ್. ಅವ್ರು